ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಫ್ರೈಡೇ ವ್ಲಾಗನ್ನು ನೋಡೋಣ. ಈ ವ್ಲಾಗಲ್ಲಿ ಫ್ರೈಡೇ ಪೂಜೆ ಇರುತ್ತೆ, ಕುಕ್ಕಿಂಗ್ ವಿಡಿಯೋ ಇರುತ್ತೆ, ಹಾಗೆ ಮನೆ ಕ್ಲೀನಿಂಗ್ ವಿಡಿಯೋ ಕೂಡ ನೋಡ್ಬೋದು. ಪ್ರತಿಯೊಬ್ಬ ಗೃಹಿಣಿಯರಿಗೆ ಅವರ ದಿನಚರಿ ಶುರುವಾಗದೆ ಮನೆ ಕ್ಲೀನಿಂಗಿಂದ. ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲಿಗೆ ನೀರು ಹಾಕಿ, ರಂಗೋಲಿ ಹಾಕಿ, ಮನೆ ಗುಡಿಸಿ ಒರೆಸಿ, ಆಮೇಲೆ ಬ್ರೇಕ್ಫಾಸ್ಟ್, ಅಡುಗೆ, ತಿಂಡಿ ಈ ಥರ ಕಾರ್ಯಕ್ರಮಗಳು ಒಂದೊಂದಾಗೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಫ್ರೈಡೇ ಅಂದರೆ ಇನ್ನೂ ವಿಶೇಷವಾಗಿ ಸ್ವಲ್ಪ ಎಕ್ಸ್ಟ್ರಾ ಕ್ಲೀನಿಂಗೇ ನಡೆಯುತ್ತೆ ಅಲ್ವಾ. ಹಾಗೆಯೇ ಇವತ್ತು ಫ್ರೈಡೇ ಕನಕದಾಸ್ ಜಯಂತಿ. ಮಕ್ಕಳಿಗೆ ಸ್ಕೂಲ್ಗೆ, ಕಾಲೇಜಸ್ಗೆ ರಜಾ ಇದೆ. ಆದ್ದರಿಂದ ಆರಾಮಾಗಿ ನಿಧಾನಕ್ಕೆ ಯಾವುದೇ ಟೆನ್ಷನ್ ಇಲ್ಲದೆ ಮನೆ ಕೆಲಸ ಮಾಡ್ತಾಯಿದ್ದೀನಿ. ಹೊರಗಡೆ ಕೆಲಸ ಎಲ್ಲ ಮುಗ್ದಿದೆ. ಹೊರಗಡೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿದಾಗಿದೆ. ಈಗ ಮನೆ ಒಳಗಡೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಕಿಚನ್ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸ್ಟವ್ ಒರೆಸೋದು, ಹೀಗೆ ಒಂದೊಂದಾಗಿ ಎಲ್ಲ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಆಗಿದೆ. ಕೆಲವೊಮ್ಮೆ ರಾತ್ರಿನೇ ಊಟ ಎಲ್ಲ ಮುಗಿದ ಮೇಲೆ ಕಿಚನ್ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಆದರೆ ಈಗೊಂದು ಸ್ವಲ್ಪ ಥಂಡಿ ಇದೆ. ನವಂಬರ್, ಡಿಸೆಂಬರ್ ಸ್ವಲ್ಪ ಚಳಿಗಾಲ ಅಲ್ವಾ. ಸೊ ನೀರು ಮುಟ್ಟೋದಕ್ಕೆ ಸ್ವಲ್ಪ ಥಂಡಿ ಆಗುತ್ತೆ, ನನಗೆ ಕೋಲ್ಡ್ ಆಗಿದೆ. ಆದ್ದರಿಂದ ರಾತ್ರಿ ನಾನು ಕ್ಲೀನ್ ಮಾಡೋದಿಲ್ಲ, ಬೆಳಗ್ಗೆನೇ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಕಿಚನ್ ಸ್ಲ್ಯಾಬ್, ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಪಾತ್ರೆಗಳನ್ನು ತೊಳೆದಿರೋಂಥದ್ದನ್ನ ಅದಾದ್ರ ಜಾಗಕ್ಕೆ ಜೋಡಿಸ್ಕೊತಾ ಇದ್ದೀನಿ. ಅಂದರೆ ಇದು ನೆನ್ನೆ ತೊಳೆದಿರೋಂಥ ಪಾತ್ರೆ ವಾಶ್ ಆದಮೇಲೆ ಈ ಥರ ತೂತ ಇರುವಂಥ ಪ್ಲಾಸ್ಟಿಕ್ ಟ್ರೇನಲ್ಲಿ ಹಾಕಿಟ್ಬಿಡ್ತೀನಿ. ಟಬ್ನಲ್ಲಿ ನೀರೆಲ್ಲ ಕ್ಲೀನಾಗಿ ಸ್ಟ್ರೇನ್ ಆಗಿರುತ್ತೆ. ಡ್ರೈ ಆದಮೇಲೆ ನಾವು ಕಬೋರ್ಡ್ಸ್ಗೆ ಜೋಡಿಸ್ಕೋಬೇಕು. ಇಲ್ಲಾಂದರೆ ಒದ್ದೆ ಪಾತ್ರೆಗಳನ್ನು ಕಬೋರ್ಡ್ಸಲ್ಲಿ ಜೋಡಿಸ್ಕೊಂಡ್ರೆ ವುಡ್ ಏನು ಮಾಡಿಸಿರ್ತೀವಿ ಡೋರ್ಸ್ ಅದೆಲ್ಲ ಹಾಳಾಗುತ್ತೆ. ಕಬೋರ್ಡ್ಸಲ್ಲಿ ತೇವಾಂಶ ಹೆಚ್ಚಿದ್ದಾಗ ಅಂಥ ಜಾಗದಲ್ಲಿ ಜಿರಳೆಗಳು ಹೆಚ್ಚಾಗುತ್ತೆ. ಆದ್ದರಿಂದ ಪಾತ್ರೆಗಳನ್ನು ಕ್ಲೀನಾಗಿ ಡ್ರೈ ಮಾಡಿ ನಾವು ಜೋಡಿಸ್ಕೊಂಡ್ರೆ ಒಳ್ಳೆಯದು. ಹಾಗೆಯೇ ಇವಾಗ ಸೋಫಾ ಡಸ್ಟಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟ್ಗೆ ಅದ್ರ ಮೇಲಿರುವಂಥ ಡಸ್ಟ್ ಎಲ್ಲ ಕ್ಲೀನಾಗಿ ಕೆಡವಿ ಆಮೇಲೆ ನಾವು ಕಸ ಗುಡಿಸ್ಬೇಕಾಗತ್ತೆ. ಇಲ್ಲಾಂದರೆ ಕಸ ಎಲ್ಲ ಗುಡಿಸಾದ್ಮೇಲೆ ಸೋಫಾ ಕ್ಲೀನ್ ಮಾಡಿಕೊಂಡ್ರೆ ಅದರ ಮೇಲಿರೋ ಧೂಳು ಮತ್ತೆ ಕೆಳಗೆ ಬೀಳತ್ತಲ್ವ. ಆದ್ದರಿಂದ ಫಸ್ಟ್ಗೆ ನಾನೆಲ್ಲ ಸೋಫಾ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ನೆಕ್ಸ್ಟ್ ಗುಡಿಸೋದು, ಒರೆಸೋದು ಮಾಡೋದು. ಸೋಫಾ ಮೇಲೆ ಇರುವಂಥ ಕ್ಲಾತ್ ಏನಿದೆ ಅದು ತಿಂಗಳಿಗೆ 2 ಬಾರಿ ವಾಷಿಂಗ್ಗೆ ಹಾಕ್ತೀನಿ. ಈಗ ಸೋಫಾ ಮೇಲೆ ಇರುವಂಥ ಧೂಳೇನಿದೆ ಅದೆಲ್ಲ ಡಸ್ಟಿಂಗ್ ಮಾಡಿದಾಗಿದೆ. ಇವಾಗ ಫೈನಲ್ ಆಗಿ ಕಸವನ್ನು ಗುಡಿಸ್ತಾ ಇದ್ದೀನಿ. ಇಷ್ಟೊಂದು ಟಿಪ್ಸ್ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ಚಾನಲ್ನಲ್ಲಿ ಈಗೀಗ ಹೊಸದಾಗಿ ಮದುವೆ ಆಗಿರುವಂಥ ಹೆಣ್ಮಕ್ಳಿದ್ದಾರೆ. ಅವ್ರಿಗೆ ಮದುವೆಯಾಗಿ ಬಂದಿರ್ತಾರೆ. ಯಾವ ಕೆಲಸ ಸ್ಟಾರ್ಟ್ ಮಾಡೋದಪ್ಪ, ಯಾವ ಕಡೆಯಿಂದ ಸ್ಟಾರ್ಟಿಂಗ್ ಮಾಡೋದು, ಯಾವ ಕಡೆ ಎಂಡ್ ಮಾಡೋದು ಅಂತ ಗೊತ್ತಾಗಲ್ಲ ಪಾಪ, ಯೋಚನೆ ಮಾಡ್ತಿರ್ತಾರೆ. ಅಂತಹ ಹೆಣ್ಮಕ್ಳಿಗೆ ನಾನು ಕೊಡೋ ಟಿಪ್ಸ್ ಖಂಡಿತವಾಗಿಯೂ ಯೂಸ್ ಆಗೇ ಆಗತ್ತೆ. ಇನ್ನು ಕೆಲವು ಹೆಣ್ಮಕ್ಳು ನನಗಿಂತನೂ ಸೀನಿಯರ್ಸ್ ಇರ್ತಾರೆ, ನನಗಿಂತನೂ ಹೆಚ್ಚು ಟಿಪ್ಸನ್ನು ಅವರು ಕಲ್ತಿರ್ತಾರೆ. ಕೆಲವೊಮ್ಮೆ ನನಗೂ ಕೂಡ ಟಿಪ್ಸ್ ಕೊಡ್ತಾ ಇರ್ತಾರೆ. ಸೊ ಅಂಥ ಟಿಪ್ಸ್ಗಳಿಗೆ ನಮ್ಮ ಚಾನೆಲ್ನಲ್ಲಿ ಯಾವಾಗಲೂ ವೆಲ್ಕಮ್. ಫ್ರೆಂಡ್ಸ್, ಇನ್ನೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಇಷ್ಟಪಡ್ತೀನಿ, ಹಾಗೆ ಖುಷಿ ಆಗುತ್ತೆ. ನಮ್ಮ ಮದುವೆ ಆಗಿ ಈ ಡಿಸೆಂಬರ್ಗೆ 25 ವರ್ಷಗಳು ತುಂಬತ್ತೆ. ಎಷ್ಟು ಬೇಗ 25 ವರ್ಷ ಆಗಿದೆ ಅಂದರೆ ನೆನೆಸ್ಕೊಂಡ್ರೆ ನನಗೆ ನಂಬಕ್ಕಾಗ್ತಾ ಇಲ್ಲ. ಈ 25 ವರ್ಷಗಳಲ್ಲಿ ನಾನು ಸಾಕಷ್ಟು ಕಲ್ತಿದ್ದೀನಿ. ಈಗಿನ ಹೆಣ್ಮಕ್ಳಿಗೆ ಮೊಬೈಲ್ ಇರುತ್ತೆ, ಗೂಗಲಲ್ಲಿ ಯಾವುದೇ ವಿಷಯ ಸರ್ಚ್ ಮಾಡಿದ್ರೆ ಈಸಿಯಾಗಿ ಸಿಕ್ಬಿಡುತ್ತೆ. ಆದರೆ ನಮ್ಮ ಕಾಲದಲ್ಲಿ ಹಾಗೆ ಇರ್ತಿರ್ಲಿಲ್ಲ ಅಲ್ವಾ. ನಾವು ಇನ್ನೊಬ್ಬರನ್ನ ಕೆಲಸ ಮಾಡೋದನ್ನ ಗಮನಿಸಬೇಕು, ನಮಗೆ ಗೊತ್ತಿಲ್ಲದಿರೋದು ಅವ್ರ ಹತ್ರ ಕೇಳಿ ತಿಳ್ಕೊಬೇಕು, ಇಲ್ಲ ನ್ಯೂಸ್ ಪೇಪರ್ಸ್ ರೀಡ್ ಮಾಡಬೇಕು, ಇಲ್ಲ ಮ್ಯಾಗ್ಝಿನ್ಸ್ ರೀಡ್ ಮಾಡಬೇಕು. ಈ ರೀತಿಯಾಗಿ ನಾವು ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡ್ಕೊತಾ ಇದ್ವಿ. ಫ್ರೆಂಡ್ಸ್, ನನಗೆ ಮದುವೆ ಆದಾಗ ನನಗೆ ಆಗ್ತಾನೆ 18 ಇಯರ್ಸ್ ಕಂಪ್ಲೀಟ್ ಆಗಿತ್ತು. ನವಂಬರ್ಗೆ 18 ಇಯರ್ಸ್ ಕಂಪ್ಲೀಟ್ ಆಗಿತ್ತು. ಡಿಸೆಂಬರ್ 4ಗೆ ಮದುವೆ ಫಿಕ್ಸ್ ಮಾಡಿದರು. ಸೊ ನನಗೂ ಕೂಡ ಏನೂ ಮನೆ ಕೆಲಸ ಬರ್ತಿರಲಿಲ್ಲ. ಮದುವೆ ಮುಂಚೆ ಏನಿದ್ರು ಬರೀ ನಂದು ರೂಮಲ್ಲಿ ಕೂತ್ಕೊಂಡು ಓದ್ಕೊಳ್ಳೋದು, ಬರ್ಕೊಳ್ಳೋದು ಅಷ್ಟೇ. ಬೇರೆ ಏನು ಮನೆ ಕೆಲಸ, ಒಂದು ಅಡುಗೆ ಕೂಡ ಮಾಡೋಕ್ಕೆ ಬರ್ತಾಯಿರಲಿಲ್ಲ. ಇವಾಗ ನೆನೆಸ್ಕೊಂಡ್ರೆ ಅದು ನಿಜವಾಗ್ಲೂ ನಾನೇನಾ ಅಂತಾರೆ ನಮ್ಮ ರಿಲೇಟಿವ್ಸ್ ಆಗಲಿ, ನಮ್ಮ ತಾಯಿ ಮನೆ ಕಡೆಯವ್ರು ಯಾರಾದರೂ ನನ್ನ ನೋಡಿದಾಗ.
ಸೊ ಈ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಸಿಲ್ವರ್ ಜುಬ್ಲಿ 25 ಇಯರ್ಸ್ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀವಿ. ಇದ್ರ ಬಗ್ಗೆ ಹೇಳೋದಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ. ಸೊ ಇವತ್ತು ಫ್ರೈಡೇ, ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು. ಮಕ್ಕಳಿಗೆ ರಜಾ ಇದೆ, ಕನಕದಾಸ್ ಜಯಂತಿ. ಇಡ್ಲಿ ಸಾಂಬಾರು ಮಾಡೋಣ ಅಂಥೇಳಿ ಇಡ್ಲಿಗೆ ನೆನ್ನೆನೇ ಬ್ಯಾಟರ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಡ್ಲಿ ಬ್ಯಾಟರ್ ಹೇಗೆ ಪ್ರಿಪೇರ್ ಮಾಡೋದು, ಫ್ಲಫಿಯಾಗಿ ಮಲ್ಲಿಗೆ ಇಡ್ಲಿ ಹೇಗೆ ತಯಾರಿ ಮಾಡ್ಕೋಬೇಕು ಅಂತ ಈಗಾಗಲೇ ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ. ಅದೇ ಸೇಮ್ ಅಳತೆಯಲ್ಲಿ ನಾನಿಲ್ಲಿ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೀನಿ. ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನೀವು ನೋಡ್ಬೋದು. ಈಗ ಚಳಿಗಾಲ ಆದ್ದರಿಂದ ಬ್ಯಾಟರ್ ಸ್ವಲ್ಪ ಬೇಗನೆ ರುಬ್ಕೋಬೇಕು. ಒಂದು 5 ಗಂಟೆ 6 ಗಂಟೆ ಹಂಗೆ ಸಂಜೆ ರುಬ್ಬಿಟ್ಬಿಟ್ರೆ ನಾಳೆ ಬೆಳಗ್ಗೆ ತಿಂಡಿ ಅಷ್ಟೊತ್ತಿಗೆ ಚೆನ್ನಾಗಿ ಫ್ಲಫಿಯಾಗಿ ಉಬ್ಬಿ ಬರುತ್ತೆ. ಬೇಸಿಗೆಯಲ್ಲಿ ಸ್ವಲ್ಪ ಲೇಟಾಗಿ ರುಬ್ಬಿದ್ರೂ ಪರವಾಗಿಲ್ಲ. ಚಳಿಗಾಲ ಆದ್ದರಿಂದ ಸ್ವಲ್ಪ ಹಿಟ್ಟು ಬೇಗನೆ ರುಬ್ಕೊಂಡ್ರೆ ಫ್ಲಫಿಯಾಗಿ ಹಿಟ್ಟು ಚೆನ್ನಾಗಿ ಬರುತ್ತೆ. ಇವಾಗ ರುಬ್ಬಿಟ್ಟಿರುವಂಥ ಹಿಟ್ಟಲ್ಲಿ ಅರ್ಧ ಭಾಗದಷ್ಟು ಒಂದು ಸ್ಟೀಲ್ ಬಾಕ್ಸ್ಗೆ ಹಾಕಿ ಫ್ರಿಜ್ನಲ್ಲಿ ಎತ್ತಿಟ್ಟಿದ್ದೀನಿ ನೆಕ್ಸ್ಟ್ ಡೇಗೆ. ಇವಾಗ ಎಷ್ಟು ಬೇಕೋ ಅಷ್ಟು ಹಿಟ್ಟಿಗೆ ಉಪ್ಪು, ಸ್ವಲ್ಪ ಅಡುಗೆ ಸೋಡಾ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಸಲ ನಾನು ಇಡ್ಲಿ ಬ್ಯಾಟರ್ ಅಥವಾ ದೋಸೆ ಬ್ಯಾಟರನ್ನು ಪ್ರಿಪೇರ್ ಮಾಡಿಕೊಂಡ್ರೆ 2 ಸಲಕ್ಕೆ ಆಗೋಷ್ಟು ಮಾಡ್ಕೋತೀನಿ. ಹೆಚ್ಚಾಗಿ 3 ಸಲ 4 ಸಲಕ್ಕೆ ಆಗೋಷ್ಟೆಲ್ಲ ಮಾಡ್ಕೊಳ್ಳಲ್ಲ. 2 ಸಲಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೋತೀನಿ. ಯಾಕಂದರೆ ತುಂಬ ದಿನಗಳು ಕಾಲ ನಾವು ಈ ದೋಸೆ ಬ್ಯಾಟರ್, ಇಡ್ಲಿ ಬ್ಯಾಟರನ್ನು ಫ್ರಿಜ್ನಲ್ಲಿ ಇಡಬಾರ್ದು. ಒಂದು 3 ರಿಂದ 4 ದಿನದವರೆಗೂ ಅಷ್ಟು ಇಟ್ಕೊಂಡ್ರೆ ಸಾಕಾಗುತ್ತೆ. ಈಗ ಇಡ್ಲಿ ಪ್ಲೇಟ್ಸ್ಗೆ ಸ್ವಲ್ಪ ಆಯಿಲ್ ಅಥವಾ ತುಪ್ಪವನ್ನು ಹಾಕ್ಕೋಬೋದು. ನಾನೀಗ ಯೂಸ್ ಮಾಡಿ ತೋರಿಸಿದ್ನಲ್ವ ಬ್ರಷ್, ಆ ಥರ ಬ್ರಷಲ್ಲಿ ನೀವು ಅಪ್ಲೈ ಮಾಡ್ಕೊಳ್ಳಿ, ಈಸಿ ಆಗುತ್ತೆ ಕೆಲಸ. ಆಮೇಲೆ ಒಂದೊಂದು ಇಡ್ಲಿ ಇದಕ್ಕೆ ಅರ್ಧ ಸೌಟ್ನಷ್ಟು ಮಾತ್ರ ನಾನು ಹಾಕಿದ್ದೀನಿ. ಯಾಕಂದರೆ ಸ್ವಲ್ಪ ಏರ್ ಗ್ಯಾಪ್ಸ್ ಇರಬೇಕು ಆ ಇಡ್ಲಿ ಹಿಟ್ಟಲ್ಲಿ. ತುಂಬ ಗಟ್ಟಿಯಾಗಿ ಆಮೇಲೆ ತುಂಬಕ್ಕೂ ಒಂದೊಂದು ಸೌಟಷ್ಟು ಫುಲ್ಲು ಹಾಕಿಬಿಟ್ರೆ ಇಡ್ಲಿಗಳು ಫ್ಲಫಿಯಾಗಿ ಬರೋದಿಲ್ಲ, ಗುಂಡ್ಕಲ್ ಥರ ಬಂದ್ಬಿಡುತ್ತೆ. ಆದ್ದರಿಂದ ಹಿಟ್ಟು ಬ್ಯಾಟರ್ ನಾವು ಪ್ರಿಪೇರ್ ಮಾಡಬೇಕು. ಸ್ವಲ್ಪ ತುಂಬ ತೆಳುವಲ್ಲ, ತುಂಬ ಗಟ್ಟಿಯಾಗಲ್ಲ, ಮೀಡಿಯಮ್ ಆಗಿ ನೋಡ್ಕೊಬೇಕು. ಹಿಟ್ಟು ಚೆನ್ನಾಗಿ ಉಬ್ಬಿರಬೇಕು, ಅದರಲ್ಲಿ ಏರ್ ಸರ್ಕ್ಯುಲೇಷನ್ ಆಗಿರಬೇಕು. ಅಂಥ ಟೈಮ್ನಲ್ಲಿ ಇಡ್ಲಿಗಳು ಚೆನ್ನಾಗಿ ಉಬ್ಬಿ ಬರುತ್ತೆ. ಬ್ಯಾಟರ್ ಅಷ್ಟೇ ಅರ್ಧ ಅಥವಾ ಮುಕ್ಕಾಲು ಭಾಗದಷ್ಟು ಮಾತ್ರ ಆ ಇಡ್ಲಿ ಮೋಲ್ಡ್ಸ್ಗೆ ನಾವು ಇಡ್ಲಿ ಹಿಟ್ಟನ್ನು ಹಾಕಬೇಕು. ಸೊ ಇವೆಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡ್ಕೊಳ್ಳಿ, ಇಡ್ಲಿಗಳು ಚೆನ್ನಾಗಿ ಬರುತ್ತೆ. ಮಲ್ಲಿಗೆ ಇಡ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಇದರ ರೆಸಿಪಿ, ಕರೆಕ್ಟಾದ ಇಂಗ್ರೀಡಿಯೆಂಟ್ಸ್ದು ಅಳತೆ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ, ಹೇಳಿದ್ದೀನಿ. ಆ ವಿಡಿಯೋ ಮಿಸ್ ಆಗಿದರೆ ಖಂಡಿತವಾಗಿಯೂ ನೀವು ನೋಡ್ಬೋದು. ಹಾಗೆಯೇ ಈ ಇಡ್ಲಿ ಸ್ಟ್ಯಾಂಡ್ ಬಗ್ಗೆ ತುಂಬ ಜನ ಕೇಳ್ತಿರ್ತೀರ. ಅದೇ ವಿಡಿಯೋದಲ್ಲೇ ನಾನು ಅಡ್ರೆಸ್, ಅವ್ರ ಫೋನ್ ನಂಬರ್ ಪ್ರತಿಯೊಂದು ಕೂಡ ಕೊಟ್ಟಿದ್ದೀನಿ. ದಯವಿಟ್ಟು ಅದನ್ನು ನೋಡಿ ಗಮನಿಸಿ. ಇವತ್ತು ಸಿಂಪಲಾಗಿ ನಿಮಗೆ ಇಡ್ಲಿ ಸಾಂಬಾರು ಹೇಗೆ ಮಾಡೋದು ತೋರಿಸ್ತೀನಿ. 1 ಕಪ್ಪಷ್ಟು ತೊಗರಿಬೇಳೆಯನ್ನು ಪ್ರೆಷರ್ ಕುಕ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 2 ಈರುಳ್ಳಿ, 2 ಟೊಮೆಟೊ, ಸ್ವಲ್ಪ ಕರಿಬೇವು, ಒಂದು 7 ರಿಂದ 8 ಹಸಿಮೆಣಸಿನ್ಕಾಯಿ, ಹಾಗೆಯೇ 1 ಬೆಳ್ಳುಳ್ಳಿ, ಇವಿಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಸ್ಟವ್ ಮೇಲೆ ಒಂದು ಪಾಟನ್ನು ಇಟ್ಟಿದ್ದೀನಿ. ಅದರಲ್ಲಿ 2 ಸ್ಪೂನಷ್ಟು ಆಯಿಲನ್ನು ಹಾಕಿದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಮೆಂತ್ಯ ಇವೆಲ್ಲನೂ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಳೋಣ. ಮೆಂತ್ಯ ಕಾಳನ್ನು ಮರೀದಿರ ಸ್ವಲ್ಪ ಹಾಕ್ಕೊಳ್ಳಿ. ಸಾಂಬಾರು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹಾಗೆಯೇ ಸ್ವಲ್ಪ ಉದ್ದಿನಬೇಳೆ ಕೂಡ ಹಾಕಿದ್ದೀನಿ. ಇವೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದರಲ್ಲಿ ಜಜ್ಜಿರುವಂಥ 1 ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಹಸಿಮೆಣಸಿನ್ಕಾಯಿ, ಕರಿಬೇವು, 2 ಈರುಳ್ಳಿ ಇವಿಷ್ಟನ್ನು ಸೇರಿಸ್ತಾ ಇದ್ದೀನಿ. ನೀವು ಬೇಕು ಅಂದರೆ ಸಾಂಬಾರು ಈರುಳ್ಳಿ ಕೂಡ ಹಾಕ್ಕೊಳ್ಳಿ, ಸಾಂಬಾರು ಇನ್ನೂ ಅದ್ಭುತವಾಗಿರುತ್ತೆ. ನನಗೆ ಸಿಗಲಿಲ್ಲ, ಆದ್ದರಿಂದ ರೆಗ್ಯುಲರ್ ದೊಡ್ಡ ಈರುಳ್ಳಿನೇ 2 ಹಾಕಿದ್ದೀನಿ. ಟೊಮೆಟೊ ಚೆನ್ನಾಗಿ ಹಣ್ಣಾಗಿರೋದು 2 ರಿಂದ 3 ಹಾಕ್ಕೊಳ್ಳಿ. ಇವಿಷ್ಟನ್ನು ಒಗ್ಗರಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಉರಿಬೇಕು, ಇದೇ ತುಂಬ ಮುಖ್ಯ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡೋಣ. ಈರುಳ್ಳಿ ಟೊಮೆಟೊ ಇನ್ನೂ ಬೇಗನೆ ಸಾಫ್ಟ್ ಆಗುತ್ತೆ. 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣಿನ ರಸವನ್ನು ತೆಗೆದು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಗಂಟೆ ಬಿಸಿ ನೀರಲ್ಲಿ ನೆನೆಸಿ ಇಟ್ಬಿಟ್ರೆ ಹುಣಸೆ ಹಣ್ಣಿನ ರಸ ಚೆನ್ನಾಗಿ ಬಿಟ್ಟು ಬರುತ್ತೆ. ಆಮೇಲೆ ಕಿವುಚ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಹುಣಸೆ ಹಣ್ಣಿನ ರಸ ಹಾಕಿದ್ಮೇಲೆ ಇದರಲ್ಲಿ 1 ಕಪ್ಪಷ್ಟು ತೊಗರಿಬೇಳೆ, 1 ಗ್ಲಾಸ್ ಅಂತ ಅಂದ್ಕೊಳ್ಳೋಣ, 100 ಗ್ರಾಮ್ ಅಂತ ಅಂದ್ಕೊಳ್ಳೋಣ. ಇದನ್ನು ಪ್ರೆಷರ್ ಕುಕ್ ಮಾಡಿ ಬೇಯಿಸಿಟ್ಕೊಂಡಿದ್ನಲ್ವ, ಅದನ್ನು ನೀರು ಸಮೇತವಾಗಿ ಈಗ ಸಾಂಬಾರು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಳ್ಳೋಣ.
ಹಸಿಮೆಣಸಿನ್ಕಾಯಿ ಖಾರ ಕಮ್ಮಿ ಆಯಿತು ಅಂದರೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಳ್ಳಿ, ಇಲ್ಲಾಂದರೆ ಬರೀ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಸಾಂಬಾರು ಇನ್ನೂ ಚೆನ್ನಾಗಿರುತ್ತೆ. ಇದೊಂಥರ ದಿಢೀರ್ ಸಾಂಬಾರು, ಈಸಿಯಾಗಿ ಮಾಡ್ಕೋಬೋದು. ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ಒಂಥರ ವಿಭಿನ್ನವಾಗಿರುತ್ತೆ. ಮರೀದಿರ ನಾನು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹೇಳಿದ್ದೀನೋ ಅವೆಲ್ಲ ಹಾಕಿ ಹೀಗೆ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಒಂದು ಲಿಡ್ಡನ್ನು ಕವರ್ ಮಾಡಿಟ್ಟು ಸಾಂಬಾರು ಚೆನ್ನಾಗಿ ಕುದಿಬೇಕು, ಅಲ್ಲಿವರೆಗೂ ಕುದಿಸ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಕುದೀತಾ ಇದೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ನಮ್ಮ ಇಡ್ಲಿ ಸಾಂಬಾರು ರೆಡಿ ಆಗುತ್ತೆ. ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರು ನಾನಿಲ್ಲಿ ಸ್ವಲ್ಪ ತೆಳುವಾಗಿಯೇ ಮಾಡ್ಕೊಂಡಿದ್ದೀನಿ. ನೋಡಿ, ತುಂಬ ಗಟ್ಟಿಯಾಗೂ ಬೇಡ, ಈ ರೀತಿಯಾಗಿ ಮೀಡಿಯಮ್ ಆಗಿ ಮಾಡಿಕೊಂಡ್ರೆ ಇಡ್ಲಿಗೆ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮುಖ್ಯವಾಗಿ ಅಂದರೆ ಬೇಳೆ ಸ್ವಲ್ಪ ಚೆನ್ನಾಗಿ ನುಣ್ಣಗೆ ಬೇಯಿಸ್ಕೊಂಡಿರಬೇಕು. ಹಾಗೆಯೇ ಒಗ್ಗರಣೆಯಲ್ಲಿ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಿಷ್ಟು ಅಂಶಗಳು ನಾವು ಗಮನ ಇಟ್ಕೊಂಡು ಮಾಡಿದ್ರೆ ಸಾಂಬಾರು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ತಿಂಡಿ ಎಲ್ಲ ಮಾಡಿಟ್ಟಿದ್ದೀನಿ, ಇಡ್ಲಿ ಸಾಂಬಾರೆಲ್ಲ. ಈಗ ನಾನು ತಿನ್ನೋದಿಲ್ಲ, ಈಗ ನಾನು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ದೇವಸ್ಥಾನದಿಂದ ಬಂದ ಮೇಲೆ ನಾನು ಬ್ರೇಕ್ಫಾಸ್ಟನ್ನು ಮಾಡ್ತೀನಿ. ಇವತ್ತು ಫ್ರೈಡೇ ಆದ್ದರಿಂದ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಎಲ್ಲ ಸಾಮಗ್ರಿಗಳನ್ನು ಜೋಡಿಸ್ಕೊತಾ ಇದ್ದೀನಿ. ನಿಂಬೆಹಣ್ಣಿನ ದೀಪ ಹಚ್ತಾ ಇದ್ದೀನಿ, ಅದಕ್ಕೆ ಏನೇನು ಬೇಕೋ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ನಾನಿಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚೋದಕ್ಕೆ ಎಳ್ಳೆಣ್ಣೆನ ತೊಗೊಂಡಿದ್ದೀನಿ, ಸ್ವಲ್ಪ ಕೆಂಪು ಹೂವು ತೊಗೊಂಡಿದ್ದೀನಿ. ಆ ದೇವಿಗೆ ಕೆಂಪು ಹೂವು ಇಷ್ಟ ಅಲ್ವಾ. ಹಾಗೆಯೇ ಆರತಿ ಮಾಡೋದಕ್ಕೆ ಒಂದು ತಟ್ಟೆ, ಅರಿಶಿನ, ಕುಂಕುಮ, ಬತ್ತಿ, ನಿಂಬೆಹಣ್ಣು ಕುಯ್ಯೋದಕ್ಕೆ ಚಾಕು, ಮ್ಯಾಚ್ ಬಾಕ್ಸ್, ಕೈ ಒರೆಸೋದಕ್ಕೆ ಬಟ್ಟೆ, ಏನೇನು ಬೇಕೋ ಎಲ್ಲ ಪ್ರತಿಯೊಂದು ನಾನು ಜೋಡಿಸ್ಕೊಂಡು ತೊಗೊಂಡು ಹೋಗ್ತಾಯಿದ್ದೀನಿ. ಇವತ್ತು ಫ್ರೈಡೇ ಆದ್ದರಿಂದ ರಾಹುಕಾಲ ಬೆಳಗ್ಗೆ 10:30ಯಿಂದ 12 ಗಂಟೆ ಇದೆ. ಆ ರಾಹುಕಾಲದ ಟೈಮಲ್ಲಿ ನಾವು ದೇವಿಗೆ ನಿಂಬೆಹಣ್ಣಿನ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಈ ಬನಶಂಕರಿ ಅಮ್ಮನ ದೇವಸ್ಥಾನ ವಿಜಯನಗರ್ಗೆ ಹೋಗೋ ರೂಟ್ನಲ್ಲಿ ಒಂದು ಸ್ಟಾಪ್ ಹಿಂದೆ ಟೋಲ್ ಗೇಟ್ ಅಂತ ಬರುತ್ತೆ. ಆ ಟೋಲ್ ಗೇಟಲ್ಲಿ ಈ ಬನಶಂಕರಿ ದೇವಿ ದೇವಸ್ಥಾನ ಇದೆ. ತುಂಬ ಶಕ್ತಿಯುತವಾದ ದೇವಸ್ಥಾನ. ಇನ್ನೊಂದು ಬನಶಂಕರಿಯಲ್ಲಿ ಇರುವಂಥ ಬನಶಂಕರಿ ದೇವಸ್ಥಾನ, ಅಲ್ಲೂ ಕೂಡ ಹೋಗ್ಬೋದು. ನಾನು ಹೋದರೆ ಅಲ್ಲಿ ಮೆಟ್ರೋಲಿ ಹೋಗಬೇಕಾಗತ್ತೆ. ಮೆಟ್ರೋಲಿ ಚಾಕು ಅದೆಲ್ಲ ಅಲೋ ಮಾಡಲ್ವಲ್ಲ, ಆದ್ದರಿಂದ ಇಲ್ಲೇನು ಮನೆ ಹತ್ರ ಇಲ್ಲಿ ನನಗೆ ತುಂಬ ಹತ್ರ, ಇಲ್ಲಿ 2 ಕಿಲೋಮೀಟರ್ ಅಷ್ಟೇ. ನನಗೆ 2 ವೀಲರಲ್ಲಿ ಬಂದುಬಿಡ್ತೀನಿ. ಫ್ರೆಂಡ್ಸ್, ಪೂಜೆ ಎಲ್ಲ ಆಯಿತು, ತುಂಬ ಚೆನ್ನಾಗಿ ದರ್ಶನ ಆಯಿತು. ಈಗ ಹೊರಗಡೆ ಬಂದು ಕೂತಿದ್ದೀವಿ. ಪ್ರಸಾದಕ್ಕೆ ಇಲ್ಲಿ ಪೊಂಗಲ್, ಮೊಸರನ್ನ ಎಲ್ಲ ಕೊಟ್ಟರು. ಪ್ರೀತಮ್ ಬ್ರೇಕ್ಫಾಸ್ಟ್ ಮಾಡಿರ್ಲಿಲ್ವಲ್ಲ, ಅವ್ನು ಮೊಸರನ್ನ ತಿಂದ್ಬಿಟ್ಟ, ನಾನು ಹಾಗೆ ಇಟ್ಟೆ. ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕಾಯಿತು, ಎಲ್ಲಮ್ಮ ಮಧುರಮ್ಮ ದೇವಸ್ಥಾನ ಅಂತ. ಆನ್ ದಿ ವೇ ಇದು ಸಿಗುತ್ತೆ. ಸೊ ಈ ದೇವಿನೂ ಸಹ ದರ್ಶನ ಮಾಡೋಣ ಅಂಥೇಳಿ ಇಲ್ಲೂ ಕೂಡ ಬಂದಿದ್ದೀನಿ. ಎಲ್ಲಮ್ಮ ಮಧುರಮ್ಮ ಇವರಿಬ್ಬರು ಅಕ್ಕ ತಂಗಿಯರು. ಎಲ್ಲಮ್ಮ ಮಧುರಮ್ಮ ಟೆಂಪಲ್ ಅಂತ, ಇದು ರಾಜಾಜಿನಗರ್ ವೆಸ್ಟ್ ಆಫ್ ಕಾರ್ಡ್ ರೋಡ್ನಲ್ಲಿ ಇದೆ. ತುಂಬ ಫೇಮಸ್ ಆದ ಟೆಂಪಲ್ ಇದು. ತುಂಬ ಹಳೇದಾದ ದೇವಸ್ಥಾನ ಅಂತ ಹೇಳ್ಬೋದು. ತುಂಬ ಮಹಿಮೆ ಇದೆ ಈ ದೇವಿಗಳಿಗೂ ಸಹ. ರಾಜಾಜಿನಗರ್ ನಿಯರ್ ಬೈಲಿ ಇರುವಂಥವರು ಖಂಡಿತವಾಗಿಯೂ ಈ ದೇವಸ್ಥಾನಕ್ಕೆ ಒಮ್ಮೆ ಹೋಗಿ ಬನ್ನಿ, ತುಂಬ ಒಳ್ಳೆಯದಾಗತ್ತೆ. ನಮ್ಮ ರಾಹುಕಾಲದ ಪೂಜೆ ಮುಗಿಸಿ ಮನೆಗೆ ಬರೋಷ್ಟೊತ್ತಿಗೆ ಮಧ್ಯಾಹ್ನ 1:15 ಆಗಿಬಿಟ್ಟಿತ್ತು. ಬಂದ ತಕ್ಷಣವೇ ನಮ್ಮ ಬ್ರೇಕ್ಫಾಸ್ಟ್ ಬೆಳಗ್ಗೆ ಮಾಡಿಟ್ಟು ಹೋಗಿದ್ನಲ್ವ, ಇಡ್ಲಿ ಸಾಂಬಾರು. ಸೊ ಬಂದ ತಕ್ಷಣವೇ ಇವಾಗ ನಾನು ಪ್ರೀತಮ್ ತಿಂಡಿ ತಿಂತಾ ಇದ್ದೀವಿ. ನಾನು ಟೆಂಪಲ್ನಲ್ಲಿ ರಾಹುಕಾಲದ ಪೂಜೆಗೆ ಅಂತ ಹೋಗಿದ್ದೆ. ಮನೆಯಲ್ಲಿ ನಮ್ಮ ಹಸ್ಬೆಂಡ್ ಪೂಜೆ ಮಾಡಿದರು. ಫ್ರೆಂಡ್ಸ್, ನಾವು ಮನೆಯಲ್ಲಿ ಬೆಳಗ್ಗೆ ಸಂಜೆ ದೇವ್ರ ಮನೆಯಲ್ಲಿ ದೀಪ ಹಚ್ಚೋದ್ರಿಂದ ಆಗುವಂಥ ಲಾಭಗಳು ಏನು, ದೀಪ ಹಚ್ಚೋವಾಗ ಹೇಳಬೇಕಾದಂಥ ಮಂತ್ರ, ಹಾಗೆಯೇ ಆ ಮಂತ್ರದ ಅರ್ಥ ಪ್ರತಿಯೊಂದು ನಾನು ಡೀಟೇಲಾಗಿ ಒಂದು ವಿಡಿಯೋ ಮಾಡಿ ನಮ್ಮ ಇನ್ನೊಂದು ಚಾನಲ್ ಇದೆ, ನಾಗ್ವೇನಿ ಆಚಾರ್ಸ್ ಲೈಫ್ ಸ್ಟೈಲ್ ಅಂತ, ಆ ಚಾನಲ್ನಲ್ಲಿ ಹಾಕಿದ್ದೀನಿ. ಸೊ ಇದುವರೆಗೂ ನೀವು ಯಾರು ಆ ವಿಡಿಯೋ ನೋಡಿಲ್ವೋ ಖಂಡಿತವಾಗಿಯೂ ಆ ವಿಡಿಯೋ ನೋಡಿ.
ಹಾಗೆಯೇ ಅದರಲ್ಲಿ ಹೇಳ್ಕೊಟ್ಟಿರುವಂಥ ಮಂತ್ರ ಕೂಡ ನೀವು ಕಲ್ತ್ಕೊಂಡು ಪ್ರತಿದಿನ ದೇವ್ರ ಮನೆಯಲ್ಲಿ ದೀಪ ಹಚ್ಚೋವಾಗ ಆ ಮಂತ್ರವನ್ನು ಹೇಳ್ಕೊಳ್ಳಿ. ತುಂಬಾ ಒಳ್ಳೆಯದಾಗತ್ತೆ ಮನೆಗೆ. ಸೊ ಮರೀದಿರ ಆ ವಿಡಿಯೋನ ನೋಡಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ ನಮ್ಮ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಫ್ರೆಂಡ್ಸ್.